ವ್ಯಕ್ತಿ ಬೇಕಲ್ವಾ? ಪಾಯಿಂಟ್ ನಂಬರ್ 1 ಅಲ್ಲಿ ಪಿಂಕು. ಮತ್ತೆ ಏಲಿಯನ್ ಜೊತೆ ಏನ್ ಮಾತಾಡ್ಬೇಕು ಅಂತ ನಾವಿಬ್ರೇನೆ ಹೇಳೋದು ಅಲ್ವಾ? Correct. ಸೊ ನಂಬರ್ 2 ನಾನು, ನಂಬರ್ 3 ನೀನು. ನಂಬರ್ 2 ನೀನ್ ಯಾಕೆ? ನನ್ನ ಹೈಟ್ ಸ್ವಲ್ಪ ಜಾಸ್ತಿ ಇದೆ ಆರ್ಯನ್. ಸರಿ ಆಯ್ತು. ಆಮೇಲೆ ಯಾರು? ಆಮೇಲೆ ಬರೋದು ಐ ನೋ ವೆರಿ ಹಾಟ್ ಚಾಯ್ಸ್, ಕರಣ್. ಕರಣ್ ಯಾಕೆ? ಅವನು ಚಪ್ಪರ್ ನನ್ ಮಗಾನೇ, ಆದ್ರೆ ಪಿಕ್ ಪಾಕೆಟ್ ಮಾಡಿ ಮಾಡಿ ಕಿರಾತಕ ಆಗಿದ್ದಾನೆ ಬಡ್ಡಿ ಮಗ. ಹಾಗಾಗಿ ಎಲ್ಲಾದ್ರೂ ಯೂಸ್ ಆಗೇ ಆಗ್ತಾನೆ. ಪಾಯಿಂಟ್. ನಂಬರ್ 4 ಕರಣ್. ಆಮೇಲೆ ಬರೋದು ಜಶು. ಜಶು ಒಂಥರ ಹೌಸ್ ವೈಫ್ ಇದ್ದಂಗೆ. ಅಂದ್ರೆ ಮನೇಲಿ ಜಾಸ್ತಿ ಸಮಯ ಕಳೀತಾನೆ, ಅಂದ್ರೆ ಮನೆ ಊಟ ತಿಂತಾನೆ, ಅಂದ್ರೆ ಹೊರಗೆ ಜಾಸ್ತಿ ತಿನ್ನೋದಿಲ್ಲ. ಸೊ ಜಶು ತುಂಬಾ ನ್ಯೂಟ್ರಿಷಿಯಸ್ ಇದ್ದಾನೆ. ನ್ಯೂಟ್ರಿಷಿಯಸ್? ನೋಡು, ಐ ಡೋಂಟ್ ನೋ ಈ ಮನೇಲಿ ಇನ್ನ ನಾವ್ ಎಷ್ಟು ದಿನ ಸರ್ವೈವ್ ಆಗ್ಬೇಕು ಅಂತ. ನಾಳೆ ಏನಾದ್ರೂ ರೇಷನ್ ಖಾಲಿ ಆಯ್ತು ಅಂದ್ರೆ ಮತ್ತೆ ನಾನು ಕಿಚನ್ ನಲ್ಲಿ ಮಸ್ಟರ್ಡ್ ಸಾಸ್ ನೋಡಿದ್ದೆ. ಐ ನೋ, ಸ್ಲೋ ಆಗಿ ಕುಕ್ ಮಾಡಿದ್ವಿ ಅಂದ್ರೆ ಸಾಸ್ ಗೀಸ್ ಹಾಕೊಂಡು ವಿ ಕ್ಯಾನ್ ಮ್ಯಾನೇಜ್. ಅವ್ನ್ ಮಾಂಸ ಸಾಫ್ಟ್ ಇದೆ, ಸೀಪ್ಸ್ ಇಂದ ಫ್ಲೇವರ್. ಸೊ 5th ಅಲ್ಲಿ ಜಶನ್. ಎಸ್. ಆಮೇಲೆ ಬರೋದು ತನ್ನಿ. ತನ್ನಿ ನಂಬರ್ 1 ಡುಬಾಕು. ಐ ಮೀನ್ ಲೆಟ್ಸ್ ಜಸ್ಟ್ ಪುಟ್ ಇನ್ ಆನ್ ದ ಟೇಬಲ್. ಅವನು ಸತ್ರು ಕೂಡ ತಾನು ಸಾಯ್ತಿದ್ದೀನಿ ಅಂತಾನೂ ಗೊತ್ತಾಗಲ್ಲ ಅವನ್ಗೆ. ಅಷ್ಟು ಬಂಡ ನನ್ ಮಗ ಅವನು. ಅಕಸ್ಮಾತ್ ಏನಾದ್ರು ಥಿಂಗ್ಸ್ ಗೆಟ್ ಮೆಸ್ಸಿ, ಅವನ್ನ ಬಲಿ ಕೊಟ್ಟೇ ಬಿಡೋಣ. ಸೊ ನಂಬರ್ 6 ತನ್ನಿ. ಸೊ ಈ ಪ್ರಯಾರಿಟಿ ಲಿಸ್ಟ್ ಪ್ರಕಾರ ತನ್ನಿನ್ ಕಳ್ಸೋಣ. ಅಲ್ಲ ಗುರು, ತನ್ನಿನ ಹೇಗ್ ಕಳ್ಸೋದು? ತನ್ನಿನ ಬಲಿ ಕೊಡ್ಬೇಕಲ್ವಾ? ಮತ್ತೆ ಜಶುನ ತಿನ್ಬೇಕು. ಮತ್ತೆ ನಂಗೆ ಕನ್ನಡ ತಿನ್ನಕ್ ಇಷ್ಟ ಇಲ್ಲ. ಯಾರೋ ಮಿಸ್ ಆಗಿದಾರಲ್ಲ. ಅಯ್ಯೋ ನನ್ ಮಕ್ಳ ನನ್ಗೇನು ಜಗ್ಗು, ನಮ್ ಗ್ರೂಪ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಅಂತ ನಿನಗೆ ಗೊತ್ತಾ? ನೀನು ನಮ್ಮ ಟಾಪ್ ಪ್ರಯಾರಿಟಿ. ನಾವೊಂದು ಲಿಸ್ಟ್ ಮಾಡಿದ್ವಿ ಆಯ್ತಾ? 7 ಸಲನೂ ನಿನ್ನೆ ಹೆಸರೇ ಬಂದಿದೆ. ಜಗ್ಗು 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 ಜಗ್ಗು. ಗುರು ನಾನು ಹೋದ್ರೆ ನನ್ನ ಏಲೇನ್ ಎತ್ತಾಕೊಂಡು ಹೋಗುತ್ತೆ. ಎಂತ ಒಳ್ಳೆ ವಿಷಯ ಇದು. ನೀನ್ ನಮ್ ಗ್ರೂಪ್ ಅಲ್ಲೇ ಮೊದಲನೇ ಆಸ್ಟ್ರೋನಾಟ್ ಆಗ್ತೀಯಾ. ಆಸ್ಟ್ರೋನಾಟ್? ಚೀತು, ಈ ಪ್ರಪಂಚದಲ್ಲಿ ಮೊದಲನೇ ಸಲ ಏಲಿಯನ್ ಎತ್ತಾಕೊಂಡು ಹೋಗಿರೋ ಗಂಡ್ಸಾಗ್ತಾನೆ ಇವನು. ಏಲಿಯನ್ಸ್ ಎತ್ತಾಕೊಂಡು ಹೋಗೋದು. ಹುಡುಗಿರು ನಿನಗೆ ಫ್ಲಾಟ್ ಆಗ್ತಾರೆ. ನಿನ್ನ ಹೆಸರಲ್ಲಿ ಬಳೆ ಹೊಡಿತಾರೆ, ನನ್ ಜಗ್ಗು ಅಂತ. ಆಯುಷ್ ಚೆನ್ನಾಗಿರ್ಲಿ ಅಂತ ವ್ರತ ಮಾಡ್ತಾರೆ. ಮಕ್ಕಳಿಗೆ ಆಕಾಶ ತೋರಿಸಿ ಹೇಳ್ತಾರೆ, ಅಲ್ಲಿ ನೋಡು ಅಪ್ಪ ಅಪ್ಪ ಅಂತ. ಈ ಪ್ರಪಂಚದ ಹುಡುಗಿರ್ಬೇಕಾ? ದೊಡ್ಡದಾಗಿ ಯೋಚನೆ ಮಾಡು ಗುರು. ಆ ಪ್ರಪಂಚದ ಹುಡುಗಿರಿಗೆ ನೀನು ಫಾರಿನರ್ ಆಗ್ತೀಯಾ. ಸ್ವಯಂವರ ಆಗುತ್ತೆ, ಸ್ವಯಂವರ, ಇಂಟರ್ ಗ್ಯಾಲಾಕ್ಟಿಕ್ ಸ್ವಯಂವರ. ನಿನ್ ಹನಿಮೂನ್ ನಿಜವಾಗ್ಲೂ ಮೂನಲ್ಲೇ ಆಗುತ್ತೆ. ಅಲ್ಲಿ ಮಕ್ಕಳು ನಿನ್ನ ನೋಡ್ಬಿಟ್ಟು ಹೇಳ್ತಾರೆ ಅಪ್ಪ ಅಪ್ಪ ಅಪ್ಪ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ನಂಗೆ ಯಾರ ಅಪ್ಪ ಆಗಕ್ಕೂ ಇಷ್ಟ ಇಲ್ಲ. ನನ್ನ ಗಲಿಗೇರ್ಸೋ ಪ್ಲಾನ್ ಮಾಡಿದೀರಾ? ಹೊರಗೆ ಏನ್ ನಡೀತಾ ಇದೆ ಅಂತ ಚೆಕ್ ಮಾಡೋದಕ್ಕೆ. ಹೊರಗಿನ ಪ್ರಪಂಚ ನೋಡಕ್ ಇಷ್ಟ ಇಲ್ವಾ? ಯಾವಾಗ್ಲೂ ಮನೇಲೇ ಇರ್ತೀಯ ನೀನು. ಹೊರಗೇನ್ ನಡೀತಾ ಇದೆ ಅಂತ ನೋಡ್ಬೇಕು ತಾನೆ. ಇವ್ನ್ ಡ್ರೋನ್ ಕಳ್ಸಿ. ಮತ್ತೆ ನಿನ್ ಹತ್ರ ಡ್ರೋನ್ ಇದ್ಯಾ? ಇಷ್ಟು ಹೊತ್ತು ನಿನ್ನ ಹತ್ರ ಡ್ರೋನ್ ಇದ್ರು ಇವಾಗ ಹೇಳ್ತಾ ಇದ್ಯಾ? ಕಾರ್ತಿಕ್, ಅದು ಕಾಸ್ಟ್ಲಿ ಗುರು. ಬೆವರು ಸುರಿಸಿ ಡ್ರೋನ್ ತಗೊಂಡಿದ್ದೀನಿ. ಏನಾದ್ರೂ ಆಯ್ತು ಅಂದ್ರೆ ನನ್ನ ಸಾಯಿಸ್ಬಿಡ್ತಾರೆ. ನೀನೇ ಹೇಳಿದೆ ತಾನೆ ಗ್ರೂಪ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ನಾನು ಅಂತ. ಇದ್ಯಾವಾಗಾಯ್ತು? 1 ನಿಮಿಷ, ದೊಡ್ಡವ್ರು ಮಾತಾಡ್ತಿದೀವಿ. ಆ ಲೆಕ್ಕದ ಪ್ರಕಾರ ಡ್ರೋನ್ ನಾನ್ ಹಾರಿಸ್ಬೇಕು ತಾನೆ. ಹೋಗ, ಸೈಕಲ್ ಹೊಡೆಯೋದಕ್ಕೆ ಯಾರು ಲೈಸೆನ್ಸ್ ಕೊಡಲ್ಲ, ಡ್ರೋನ್ ಹಾರಿಸ್ತಾನಂತೆ. ಹೋಗ. ಗುರು, ನಾನ್ ಡ್ರೋನ್ ಹಾರಿಸ್ತೀನಿ ಕೊಡೋ. ಇದ್ ನನ್ ಚಿಕ್ಕ ವಯಸ್ಸಿನ ಕನ್ಸ್ಕೊಳೋ. ಚಿಕ್ಕ ವಯಸ್ಸಿಂದ ಡ್ರೋನ್ ಹಾರಿಸೋ ಕನ್ಸ? ಅದು ಚಿಕ್ಕ ವಯಸ್ಸಲ್ಲಿ ಟಿವಿಲಿ ರಿಮೋಟ್ ಕಂಟ್ರೋಲ್ ಕಾರ್ದು ಆಡ್ ನೋಡ್ತಿದ್ದೆ. ರಿಮೋಟ್ ಕಂಟ್ರೋಲ್ ಕಾರ್ ಕೊಡ್ಸಿ ಅಂತ ಅಪ್ಪಂಗೂ ಕೇಳಿದ್ದೆ. ಅಪ್ಪ ನನ್ ಕೈಯಿಂದ ಟಿವಿ ರಿಮೋಟ್ ಕಿತ್ಕೊಂಡ್ರು. ಕಳ್ಳನ್ ಮಗನೇ, ನಿಂಗ್ ಹಾರಿಸೋದು ಕೊಟ್ರೆ ಸ್ಟ್ರೈಟ್ ಆಗಿ ಬ್ಯಾಗ್ ಒಳಗ್ ಲ್ಯಾಂಡ್ ಮಾಡ್ಕೋತೀಯ. ಎಕ್ಸಾಕ್ಟ್ಲಿ. ಕಳ್ಸ್ಕೊಳ, ಹಿಂದೆ ಹೋಗ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಬಂದ್ಬಿಟ್ಟು. ಪಾಪ ನಮ್ ಹುಡುಗಂಗೆ ತಲೆ ಸಿಡಿತಾ ಇದೆ, ಕೊಡಲ್ಲ ಅಂತ ಇದೆ ಅಂತಾನೆ. ಈ ಮನೇಲಿ ಡ್ರೋನ್ ಹಾರ್ಸಕ್ಕೆ ಯೋಗ್ಯತೆ ಇರೋದು ಒಬ್ಬಂಗ್ ಮಾತ್ರ, ನಂಗೆ. ಒಂದ್ ನಿಮಿಷ ಸುಮ್ಮನೆ ಇರೋ. ಬಾಯಿ ಮುಚ್ಚ, ಕತ್ತೆ ತರ ಜೋರ ಕಿರ್ಸ್ಬೇಡ. ನನ್ನ ಮಕ್ಕಳ ಮರ್ತೋಯ್ತಾ? ನಾವು ಚಿಕ್ಕ ವಯಸ್ಸಲ್ಲಿ GT ಆಡುವಾಗ ಹೆಲಿಕಾಪ್ಟರ್ ಮೆಷಿನ್ ಪಾಸ್ ಮಾಡ್ಕೊಡ್ತಾ ಇದ್ದಿದ್ದು ಯಾರು? ನಾನು. ನನ್ನ ಹತ್ರ ಹೆಲ್ಪ್ ಕೇಳ್ಕೊಂಡ್ ಬರ್ತಾ ಇದ್ರಿ, ಕಾರ್ತಿಕ್ ಪಾಸ್ ಮಾಡ್ಕೊಡು ಕಾರ್ತಿಕ್ ಅಂತ. ಈಗ ಈ ಡ್ರೋನ್ ನ ಹಾರಿಸೋದೇನಿದ್ರು ನಾನ್ ಮಾತ್ರ. ಇದಕ್ ನಾನು ಚಿಕ್ಕ ವಯಸ್ಸಿಂದ ಟ್ರೈನ್ ಆಗಿದ್ದೀನಿ. ಆಹಾ, ಚಿಕ್ಕ ವಯಸ್ಸು ಒಂದಾಗ ನೆನಪಾಯ್ತು. ಚಿಕ್ಕ ವಯಸ್ಸಲ್ಲಿ ನೀನು ಬ್ಯಾಟ್ ತರ್ತಾ ಇದ್ಯಲ್ಲ ಕ್ರಿಕೆಟ್ ಆಡೋದಕ್ಕೆ. ಫಸ್ಟ್ ಬಾಲ್ಗೆ ಔಟ್ ಆಗ್ತಾ ಇದ್ದೆ. ಆಗೋದಲ್ದೆ ಇದು ನನ್ನ ಬ್ಯಾಟು ಅಂತ ಹೇಳಿ ಬ್ಯಾಟ್ ತಗೊಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದೆ. ಇವತ್ತು ಈ ಬ್ಯಾಟ್ ನಂದು, ಮತ್ತೆ ಇದರಲ್ಲಿ ಬ್ಯಾಟಿಂಗ್ ಮಾಡೋದು ನಾನೇ. ಬಂದ್ಬಿಟ್ರು ಮಾತಾಡೋದಕ್ಕೆ. ಯಾವತ್ತಾದ್ರೂ ಇಷ್ಟು ಕಾಸ್ಟ್ಲಿ ಡ್ರೋನ್ ನೋಡಿದೀರಾ ಕಳ್ಳನ್ ಮಕ್ಳ? ನೀನ್ ಇದ್ರಿಂದ ದೂರನೇ ಇರು. ನಾನೇನ್ ಮಾಡಿದೆ? ಸದ್ದು.
ಹೋಗ್ಲಿ ಬಿಡು ಏನು ಹೇಳಕ್ಕಾಗಲ್ಲ. ಕೆಲವ್ರು ಹೀಗೆ ಇರೋದು. ಕೆಲವ್ರ ಬುದ್ಧಿನೇ ಎಷ್ಟು. ಚಿಕ್ಕ ವಯಸ್ಸಿಂದ ಏನನ್ನೂ ಶೇರ್ ಮಾಡ್ಕೊಳ್ಳೋದಿಲ್ಲ. ಎಕ್ಸಾಮ್ ಅಲ್ಲಿ ಒಂದ್ಸಲ ಪೆನ್ ಕೇಳಿದೆ, ಪೆನ್ ಕೊಟ್ಟಿಲ್ಲ. ಇವನ್ ಪೌಚಲ್ಲಿ 3 ಪೆನ್ಗಳಿದ್ದು ನೋಡಿದ್ದೆ. ಎಷ್ಟು ಕೇಳ್ಕೊಂಡ್ರು ಅವ್ನು ನನಗೆ ಕೊಡ್ಲೇ ಇಲ್ಲ. ಅವ್ನ ಮನೇಲೂ ಇದೇ ಪರಿಸ್ಥಿತಿ. ಅವ್ನ ಮನೆಗೆ ಹೋಗಿ ಆಟ ಸಾಮಾನು ಮುಟ್ಟಿದ್ರೆ ನಿಮ್ಮ ಮನೆಯಿಂದನೇ ಆಟ ಸಾಮಾನು ತರಬೇಕು ಅಂತ ಅವ್ರ ಅಮ್ಮ ಹೇಳ್ತಾ ಇದ್ರು. ಏನ್ ಮಾಡೋದು? ಅಪ್ರಿಂಗಿಂಗೆ ಹೇಗಿದ್ರೆ ಏ ಏನು ಸಾಕು ನಿಲ್ಸೋ, ವಟ 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 ಅಂತಾನೆ. ನಮ್ಮಪ್ಪ ಅಮ್ಮ ಈ ತರ ಇರ್ಲಿಲ್ಲ. ಎಲ್ರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ರು. ಇವನ್ ಹೋಗು, ನೋಡಿ ಒಂದ್ ಕೆಲ್ಸ ಮಾಡು, ಡ್ರೋನ್ ಹಾರಿಸ್ಬೇಕಲ್ಲ, ನಿಮ್ಮನೆಯಿಂದ ತಗೊಂಡು ಹೋಗು. ನಾವೆಲ್ಲ ಈ ತರ ಮಾತಾಡಲ್ಲ. ಯಾರಾದ್ರೂ ಏನಾದ್ರು ಕೇಳಿದ್ರೆ ಸ್ವಲ್ಪನಾದ್ರೂ ಯೋಚನೆ ಮಾಡ್ತೀವಿ. ಈಗ ನೋಡಿ ಅಪ್ಪ ಡ್ರೋನ್ ಹೆಂಗ್ ಹಾರಿಸ್ತಾನೆ ಅಂತ.